500 ರೂಪಾಯಲ್ಲಿ ಯಾರು ಎಷ್ಟು ಸಾಮಗ್ರಿಗಳನ್ನ ತಗೋಬರ್ತೀರಾ? ಇವತ್ತಿನ ಕಾಲದಲ್ಲಿ 500 ರೂಪಾಯಿ 50 ರೂಪಾಯಿ ಲೆಕ್ಕಾಚಾರ ಅಂತ ಅದೇ ತಗೊಂತೀನಿ. ಮತ್ತೆ ಅಪ್ಸೆಟ್ ಆಗಿದ್ದಾರೆ. ತಲೆ ಕೆಟ್ಟೋಗ್ತಾ ಇದೆ. 30 ರೂಪಾಯಿ ಮೈಂಡ್ ಉಪಯೋಗಿಸ್ತಾ ಇದಾರೆ ಅವರು. ಖರ್ಚಿಪಿದ್ಯಾ ಒಲ್ಲದ ಮನಸ್ಸಿಂದ ಹಿಂಗೆ ಹಿಂದೆ ಮುಂದೆ ಹೋಗಿ ಒಳಗಡೆ ಇಟ್ಟು ಕೊಟ್ಟಿದ್ದಾರೆ. ಇದ್ರೆ ನೆಮ್ಮದಿ ಆಗಿರ್ಬೇಕು. 190 ರೂಪೀಸ್ ಬ್ಯಾಲೆನ್ಸ್ ಇದೆ. ಖರ್ಚು ಮಾಡ್ಬೇಕಾದ್ರೆ ಗೊತ್ತಾಗ್ತಾರೆ. ನೀವು ಟಾಸ್ಕ್ ಕೊಡ್ರೋದ್ರಿಂದ 500 ರೂಪಾಯಿ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು. ಎಷ್ಟೊಂದು ತಗೊಂಡಿದ್ದೀನಿ ನಾನು. ರೆಡಿ ಅವ್ರು ಬರೋಷ್ಟೊತ್ತಿಗೆ ಅಮ್ಮಂಗೆ ಪಾಪ ಸುಸ್ತಾಗಿರುತ್ತೆ. ಇವತ್ತಿನ ವಿನ್ನರ್ ಯಾರು ಅಂತಂದ್ರೆ ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಜೊತೆಗೆ ನಾನು ಬಂದಿದ್ದೆ. ಏನು ಅಂತ ಅಂದ್ಬಿಟ್ಟು ಈಗ ಮೌಲ್ಯಶ್ರೀ ಅವರೇ ಒಂದು ಎಕ್ಸ್ಪ್ಲೈನ್ ಮಾಡ್ತಾರೆ. 500 ರೂಪಾಯಲ್ಲಿ ಯಾರು ಎಷ್ಟು ಸಾಮಗ್ರಿಗಳನ್ನ ತಗೋಬರ್ತೀರಾ? 500 ರೂಪಾಯಿಗೆ 500 ರೂಪಾಯಿಗೆನೆ. 500 ರೂಪಾಯಿಗೆ ಏನ್ ಮಹಾ ಬಂದ್ಬಿಡ್ತಾವ. ವಿನ್ನರ್ಗೆ ಏನ್ ಕೊಡಿಸ್ತೀರಾ? ಐಟಮ್ ನಿಮ್ದೆ. ರಮ್ಯಾದಲ್ಲಿ ಒಂದು ಟಾಪ್ ಕೊಡಿಸ್ತೀವಿ. ನಮ್ಮ ಬರೀ ಟಾಪ್ ಸಾಲಲ್ಲ, ನಂಗೆ ಡ್ರೆಸ್ ಸೆಟ್ ಕೊಡಿಸ್ಬೇಕು. ಓಕೆ. ಈಗ ಹೊರಟಿದೀವಿ ವಿಜಯನಗರ ಕಡೆಗೆ. ನಿಮ್ಮ ಮಗಳು ನಿಮ್ಮ ಮಗ ನಿಮ್ ಜೊತೆ ಹೋಗ್ಬಾರ್ದು. ಸ್ವಾಪ್ ಆಗಿ ನೀವು ನಿಮ್ಮ ಸೊಸೆ ಜೊತೆ, ನೀವು ನಿಮ್ಮ ಅಳಿಗಿನ ಜೊತೆ. ನನಗೊತ್ತು ಇವತ್ತಿನ ಕಾಲದಲ್ಲಿ 500 ರೂಪಾಯಿ 50 ರೂಪಾಯಿ ಲೆಕ್ಕಾಚಾರ ಅಂತ ಅಂದ್ಬಿಟ್ಟು 3 ಪೀಸ್ಗೆ 1000 ರೂಪಾಯಿ ಅಂತೆ. ಇಲ್ಲಿ ಏನೇ ತಗೊಂಡ್ರು ಮಿನಿಮಮ್ ನಿಮ್ಗೆ 500 ರೂಪಾಯಿ ಮೇಲೆಲ್ಲ ಇರುತ್ತೆ. ಬಟ್ ಈ 500 ರೂಪಾಯಿಗೆ ನೀವು ಎಷ್ಟು ಐಟಮ್ ತರ್ತೀರಾ, ಜಾಸ್ತಿ ಐಟಮ್ ತಂದವರು ವಿನ್ ಅಂತ ಅರ್ಥ ಆಗಿದೆ ಅಲ್ವಾ? 500 ರೂಪಾಯಿಗೆ ಜಾಸ್ತಿ ಐಟಮ್ಸ್ ತರಬೇಕು, ಅವರೇ ವಿನ್. ಇವರು ಆ ಕಡೆ ಹೋಗ್ತಾ ಇದ್ದಾರೆ, ನಾವು ಈ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ನನಗೆ ಸುಬ್ಬಿನೇ ಪ್ಲಸ್ ಪಾಯಿಂಟು, ಅಲ್ಲಿ ನಮ್ಮ ಅಮ್ಮನಿಗೆ ಮೌಲ್ಯ ಪ್ಲಸ್ ಪಾಯಿಂಟು. ಓಕೆ, ಪ್ರತೀಕ್ ಅವರು ಆ ಕಡೆ ಸರ್ವಿಸ್ ರೋಡಿಗೆ ಹೋಗಿದ್ದಾರೆ, ನಾವು ರೋಡ್ಗೆ ಸ್ಟಾರ್ಟ್ ಮಾಡಿದೀವಿ. ಇವಾಗ ಟೈಮ್ ಬಂದು 4:37. ನಾನೇನು ಹೆಲ್ಪ್ ಮಾಡೋ ಹಾಗಿಲ್ಲ. ಆಮೇಲೆ ನಾನು ಟೈಮಿಂಗ್ ಹೇಳ್ಬಿಟ್ಟಿದ್ದೀನಿ ರೂಲ್ಸು. ಈಗ ಕರೆಕ್ಟಾಗಿ 4:37 ಆಯಿತಾ, 5:15 ಅಂದರೆ 5:37 ಅಷ್ಟರೊಳಗೆ ಇರಬೇಕು. 1 ಅವರ್ ಅಷ್ಟರೊಳಗೆ ಬ್ಯಾಕ್ ಟು ಅದೇ ಸ್ಪಾಟಿಗೆ ಬಂದಿರಬೇಕು. ಬಟ್ ನಮ್ಗೆ ಇಲ್ಲಿ ಇರೋ ಟ್ರಾಫಿಕ್ಕು ನಮ್ಗೆ ಹೋಗಿ ಬಿಡ್ತಾ ಇಲ್ಲ. ಇಲ್ಲೇ ಒಂದು 10 ನಿಮಿಷ ಮಾಡಕ್ಕೆ ಬಿಡ್ತಾ ಇದೆ. ಅಯ್ಯೋ ಇವ್ರು ಓಡ್ತವ್ರೆ. ಯಾವಾಗೂ ಕಾಸ್ಟ್ಲಿಯಾಗಿ ತಗೊಂಡೆ ಅಭ್ಯಾಸ. 200 ರೂಪಾಯಲ್ಲಿ ಏನ್ ತಗೋಬಹುದು? ಬಟ್ಟೆ ಪಿನ್ನು ಹಲೋ, ಹಾಯ್. ಅದೇ ತಗೊಂತೀನಿ. ನಿಮ್ಮ ಮೈಂಡಲ್ಲಿ ಈಗ ಏನು ಓಡ್ತಾ ಇದೆ, ಏನು ತೊಗೊಬೇಕು ಅಂತ? ಚಿಕ್ಕ ಸಣ್ಣ ಪುಟ್ಟದೆಲ್ಲ ಇರುತ್ತಲ್ವಾ, ಐಡಿ ಜಾಸ್ತಿ ಆಗುತ್ತೆ ಅನ್ನೋ ಐಡಿ ಮೇಲೆ ನಾನು ಬಂದೆ. ಯಾವುದೋ ಮೆಗಾ ಸೇಲ್ ಅಂತ ಐತೆ. ಮತ್ತೆ ಅಪ್ಸೆಟ್ ಆಗಿದ್ದಾರೆ. ಮೋಸ್ಟ್ಲಿ ಇಲ್ಲಿಲ್ಲ ಅದೇ ರೋಡ್ಗೆ ಹೋಗ್ಬೇಕಂತ. ಏನೋ ಕಣ್ಣಿಗೆ ಕಾಣಿಸಿದೆ, ನೋಡೋಣ. ಇಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಐ ಥಿಂಕ್ ನೀವೇ ಸೋಲ್ತೀರಾ ಅಂತ. ಯಾಕಂದರೆ ಕ್ವಾಂಟಿಟಿ ಕಡಿಮೆ ಸಿಗುತ್ತೆ. ನೋಡೋಣ ಅವ್ರ ಮೈಂಡಲ್ಲಿ ಏನು ಓಡ್ತಾ ಇದೆಯೋ. ಹೆಂಗಸ್ರ ಮೈಂಡಲ್ಲೇ ಒಂಥರ ಓಡುತ್ತಲ್ವಾ. ತಲೆ ಕೆಟ್ಟೋಗ್ತಾ ಇದೆ. ಒಂದ್ ಅಂಗಡಿಲಿ ಬರೀ 3 ಐಟಮ್ಸ್ ತಗೊಳೋದಿಕ್ ಮಾತ್ರ ಪರ್ಮಿಷನ್. 5 ಇಲ್ಲ, 5 ನೋ. ಓಕೆ, ಎಷ್ಟಾಯ್ತು ನೋಡೋಣ. 90 ಆಗಿದೆ. 1 ಪೀಸ್ಗೆ 60 ರೂಪಾಯಾ? ಪರವಾಗಿಲ್ಲ, ಇಲ್ಲಿ 30 ರೂಪಾಯಿ. ಅಜ್ಜಿ ಮೈಂಡ್ ಉಪಯೋಗಿಸ್ತಾ ಇದ್ದಾರೆ ಅವರು. ಈ ಕಡೆ ಕಾಂಪಿಟೇಷನಲ್ಲಿ ವಿನ್ ಆಗಬೇಕು, ಮನ್ಸಲ್ಲಿ ವಿನ್ ಆಗಬೇಕು ಅಂತ ಗೊತ್ತಿಲ್ಲ. ಆ ಕಡೆ ಬರೀ ಮನ್ಸಲ್ಲಿ ವಿನ್ ಆಗ್ತಾರೆ, ಕಾಂಪಿಟೇಷನಲ್ಲಿ ವಿನ್ ಆಗ್ತಾರೆ ಅಂತ ನೋಡೋಣ. ಸೂಪರ್ ಆಗಿದೆಮ್ಮ. ಓಕೆ ಡಾರ್ಲಿಂಗ್ಸ್, ಈಗ 120 ರೂಪೀಸ್ ಡಮ್ ಈಗ. ಬಟ್ ಕ್ಲಾತ್ದು ಫೀಲ್ ಕೂಡ ಚೆನ್ನಾಗಿದೆ, ಒಳ್ಳೆ ಕ್ಲಾತ್ ಚೂಸ್ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಇರೋರು. ಓಕೆ, ಪೇ ಮಾಡಿ ಬರ್ತೀನಿ. ಇಲ್ಲೊಂದು ಮೇನಾಗಿ ಬಂದು ಕ್ಯಾಶ್ ಬದಲು ಜಿ-ಪೇ ಯೂಸ್ ಮಾಡ್ತೀವಿ ಅಂತಂದರೆ ಬೇರೆಯವ್ರು ನಮ್ಮ ಹತ್ರ ಇರ್ಬೋದು, ಬಟ್ ಬೇರೆಯವ್ರ ಹತ್ರ ಚೇಂಜ್ ಇರೋಲ್ಲ. ಅದಕ್ಕೋಸ್ಕರ ನಾವು ಆನ್ಲೈನಲ್ಲೇ ಮಾಡ್ತಾಯಿದ್ದೀವಿ. 4 ಐಟಮ್ ಆಯಿತು. ಏನಮ್ಮ, ಇನ್ನು 380 ರೂಪಾಯಿ ಇದೆಯಾ? 380 ರೂಪಾಯಿ ಇದೆ ಬ್ಯಾಲೆನ್ಸ್.
ನೆಕ್ಸ್ಟು ಬ್ಯಾಂಗಲ್ ಸ್ಟೋರ್ಗೆ ಹೋಗೋ ಹಾಗಿಲ್ಲ, ಬೇರೆ ಕಡೆ ತಗೊಳ್ಬೇಕು. ಈಗ 90 ರೂಪಾಯಿ ಶಾಪಿಂಗ್ ಆಗಿದೆ. ಅಮ್ಮ, ಬೆಂಗಳೂರಿಗೆ ಫಸ್ಟ್ ನೀವು ಯಾವಾಗ ಬಂದಿದೆ? 93ರಲ್ಲಿ ಜಾಬ್ಗೆ ಅಂತ ಬಂದಿದ್ದು. ಜಾಬ್ ಬೆಂಗಳೂರಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ? ಹೌದು. ಖರ್ಚಿಪಿದೆಯಾ? ನೋಡಕ್ ಬಂದ್ರು ಬೇಡ ಅಂತ ಇದ್ದಾರೆ. ಜಾಕಿದು ಎಲ್ಲ ಒಲ್ಲದ ಮನಸ್ಸಿಂದ ಹಿಂಗೆ ಹಿಂದೆ ಮುಂದೆ ಹೋಗಿ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಇದೊಂದು ಕೊಡಿ, ಎಲ್ಲ ಬ್ಲ್ಯಾಕ್ ಕೊಡಿ. ಎಷ್ಟಿದು? 29 ಇರುತ್ತೆ. 20ನಾ? ಇದೆಷ್ಟು ಇವ್ರೆ? 20. ಹ್ಞೂ, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. 4:54 ಅಂದರೆ ಇನ್ನು ಕರೆಕ್ಟಾಗಿ 40 ಮಿನಿಟ್ಸ್ ಇದೆ. 20 ಮಿನಿಟ್ಸ್ ಆಯ್ತು ಈಗ. ಇದ್ರೆ ನೆಮ್ಮದಿ ಆಗಿರ್ಬೇಕು. ದುಡ್ಡಿದ್ರೆ ನೆಮ್ಮದಿ ಆಗಿರ್ಬೋದು, ಇಲ್ಲದ್ರೆ ಇಲ್ಲಿ ನೆಮ್ಮದಿ ಆಗಿರೋಕ್ಕಾಗತ್ರಿ? ದುಡ್ಡಿದ್ರೆ ನೆಮ್ಮದಿ ಆಗಿರ್ಬೇಕಿಲ್ಲ ಅಂದ್ರಿಲ್ಲ. 130. ಕಡಿಮೆ ಮಾಡ್ಕೊಳ್ರಿ, ಟಾಸ್ಕ್ ಬೇರೆ. ಇಲ್ಲಿ ಚೌಕಾಸಿ ಮಾಡ್ತಾ ಇದ್ದಾರೆ. 20 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ. ಓಕೆ, ಚೌಕಾಸಿ ಮಾಡಿ 110 ಕೊಡಿ ಮಗ್ನೆ. 110 ಇಲ್ಲ, 10 ರೂಪೀಸ್ ಕಮ್ಮಿ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅದೇ ಅದ್ರ ದೊಡ್ಡ ತಗೊಂಡ್ರೆ ಚೌಕಾಸಿ ಮಾಡಿ ತಪ್ಪು. ನಮ್ಗೆ ಹಳೆ ಅಂಗಡಿ ಬಿಡಿ, ನೀವು 110 ತಗೊಳ್ಳಿ. ಸೊ ಸತತ ಬಾರ್ಗೇನ್ ಮೂಲಕ ಅವರು 10 ರೂಪಾಯಿ ಕಮ್ಮಿ ಮಾಡಿದ್ರೆ ಇವರು 20 ರೂಪಾಯಿ ಕಮ್ಮಿ ಮಾಡಿ ಕೇಳ್ತಾ ಇದ್ದಾರೆ. ಫೈನಲ್ ಆಗಿ ಎಲ್ಲಿ ಬಂದಿದ್ದೀರಾ? ಓಕೆ, 10 ರೂಪಾಯಿ ಅಷ್ಟೇ ಕಮ್ಮಿ ಆಗಿರೋದು. ಓಕೆ, ಇವ್ರದ್ದು 260 ರೂಪೀಸ್ ಬ್ಯಾಲೆನ್ಸ್ ಇದೆ. 4:50. ಇಲ್ಲೆಲ್ಲ ಓಡಾಡ್ತಾ ಇದ್ರೆ ನನಗೆ ಮುತ್ತುರತ್ನ ನೆನಪಾಗ್ತಾ ಇದೆ. ಮದುವೆಗೆ ಅಂತ ತಾಳಿ ಅದು ಇದೆಲ್ಲ ತಗೊಳಕ್ ಬಂದಿದ್ವಿ. ತಿಂತೀಯಾ? ಇಲ್ಲಮ್ಮ ಬೇಡ. 500 ರೂಪಾಯಿಗೆ ಟಾಸ್ಕ್ ಕೊಟ್ಟಿರೋದು ಹೇಗೆ ಅನಿಸ್ತಿದೆ? ಒಂಥರ ಅನಿಸ್ತಾ ಇದೆ, ಕಷ್ಟ ಆಗ್ತಾ ಇದೆ ಅಂತ. ರೋಲ್ ಬತ್ತಿ ಗುಡಿ ದುಪ್ಪನ್ ಬತ್ತಿ 100 ರೂಪಾಯಿ ಅಂದರೆ ಈಗ 190 ರೂಪಾಯಿ. ಇನ್ನು 310 ರೂಪಾಯಿ ಬ್ಯಾಲೆನ್ಸು. ನಮ್ಮತ್ತೆ ಇಷ್ಟೊಂದೆಲ್ಲ ಓಡಾಡಿ ಶಾಪಿಂಗ್ ಮಾಡಿರೋದಿಲ್ಲ. ಯಾವಾಗಲೂ ಒಂದೇ ಬ್ರ್ಯಾಂಡ್, ಒಂದೇ ಅಂಗಡಿ. ಅಮ್ಮ, ಕರ್ಚೀಫ್ ತೊಗೊತಾ ಇದ್ದಾರೆ, ಒಂದು ನ್ಯಾಪ್ಕಿನ್ ತೊಗೋತಾ ಇದ್ದಾರೆ. ಆಯಿತು ಸರ್, 190 ರೂಪೀಸ್ ಬ್ಯಾಲೆನ್ಸ್ ಇದೆ. ಖರ್ಚು ಮಾಡ್ಬೇಕಾದ್ರೆ ಗೊತ್ತಾಗ್ತಾರೆ. ನೀವು ಟಾಸ್ಕ್ ಕೊಡ್ರೋದ್ರಿಂದ 500 ರೂಪಾಯಿ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಏನು ಮುಟ್ಟಕ್ಕಾಗಲ್ಲ ಅಲ್ಲ? ಅಲ್ಲೊಂದು ಅಂಗಡಿಗೆ ಹೋಗಿ 500 ರೂಪಾಯಿ ಏನು ಮುಟ್ಟಕ್ಕಾಗಲ್ಲ. ಅಲ್ಲಿ ಎಲ್ಲ ಅಲ್ಲಿದೆಯಮ್ಮ? ಇಲ್ಲೊಂದು ಅಂಗಡಿ ಇತ್ತಲ್ಲ, ನೋಡೋಣ. ಓಕೆ, ಏನೂ ಇಲ್ಲ ಇಲ್ಲಿ. ಆ ಕಡೆಯಿಂದ ಮೌಲ್ಯ ಫೋನ್ ಮಾಡ್ತಾ ಇದ್ದಾಳೆ. ಬಟ್ ನಾನು ರಿಸೀವ್ ಮಾಡೋಕ್ಕಾಗ್ತಲ್ಲ. ನಾನು ಮಾಡಿದಾಗ ಅವಳು ರಿಸೀವ್ ಮಾಡ್ತಾ ಇಲ್ಲ. ಬೇಕಾ ಅವಳು ಕೂಡ ಅಲ್ಲಿ ಶೂಟಿಂಗಲ್ಲಿ ಇದ್ದಾಳೆ. ಸಿಗ್ತಾ ಇಲ್ಲ ಈಗ. ಓಕೆ, ಇಲ್ಲಿ ಈಗ ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕೆ ಸಿಗ್ತಾ ಇಲ್ಲ. ಇಲ್ಲಿ ಬಾರ್ಗೇನ್ ಎಲ್ಲ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ ಇದ್ದೆ. ನಾನೀಗ ರೆಕಾರ್ಡಿಂಗ್ ಎಲ್ಲ ಇದ್ನಂತೆ ಅಲ್ಲಿ. ಪರ್ಚೇಸ್ ಮಾಡ್ತಾ ಇದ್ರಿ ತಾನೆ? ನಾನಾ? ಭಾರಿ ಚೌಕಾಸಿ. ಆದರೆ ಈಗ ಆ್ಯಕ್ಚುಲಿ ಇವಾಗಿನ ಕಾಲಕ್ಕೆ ಎಲ್ಲ 500 ರೂಪಾಯಿ ತುಂಬ ಏನಂತಾರೆ, ತುಂಬ ಕಡಿಮೆ. 500 ರೂಪಾಯಿ ಅಂದರೆ 50 ರೂಪಾಯಿಗಿಂತಲೂ ಕಮ್ಮಿನೇ. 500 ರೂಪಾಯಿ ಆಗಿನ 5,000 ಲೆಕ್ಕ. ನಂಗೆ ಬಾರ್ಗೇನ್ ಮಾಡಕ್ ಬರಲ್ಲ. ಬಾರ್ಗೇನ್ ಮಾಡಕ್ ಬರಲ್ವಂತೆ. ನೋಡೋಣ ನೋಡೋಣ ನೋಡೋಣ. ಎಂತ ಕಾಸು ಕೊಟ್ಟಿದ್ದೀನಿ. ಎಷ್ಟು ವರ್ಷ ಆದ್ಮೇಲೆ ಈ ತರ ಬಂದು ಶಾಪಿಂಗ್ ಮಾಡ್ತಾ ಇರೋದು? ಮನೆಗೆಲ್ಲ ಶಾಪಿಂಗ್ ಮಾಡೋದು ಯಾರು? ನಾನೇ. ಮಂತ್ಲಿ ಶಾಪಿಂಗು ಇತ್ತು ರೋಡು. ವಾಪಸ್ ಹೋಗೋಣ, ತಲೆ ಉಪಯೋಗಿಸ್ಬೋದಾ ಅಂತ ನೋಡ್ತಾ ಇದ್ದೀನಿ. ಓಕೆ, ಇವರ ಕಣ್ಣು ದೀಪದ ಮೇಲೆ ಬಂದಿದೆ. ನೋಡೋಣ ದೀಪ. ಇವಾಗ 10,000 ರೂಪಾಯಿಗೆ 500 ರೂಪಾಯಿ ಸೇರ್ಲಿಲ್ಲ ಅಂದ್ರೆ ಏನು ಅನ್ಸ್ಕೊಳ್ಳುತ್ತದು ಅಲ್ವಾ? 9,000 ಸರಿ, 9,500 ರೂಪಾಯಿ ಅಂತ ಅನ್ಸ್ಕೊಳ್ಳುತ್ತೆ. ಕೊಡ್ಬೇಕು. ಓ, ಫೈನಲಿ ಇದು ಆ್ಯಕ್ಚುಲಿ ಇರೋದು ರಿಯಲ್ ಟ್ಯಾಲೆಂಟ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅದು 100 ರೂಪಾಯಿ ಅಂತ, ಇದು 55. 20. ಓಕೆ, ಸೇಮ್ ಐಟಮ್. ಓಕೆ ಓಕೆ, ಇಲ್ಲ ಓಕೆ ಆಗುತ್ತೆ. ಓಟ್ಸು ಬೇಡ 100 ರೂಪಾಯಿ. ವಾ, 100 ರೂಪಾಯಿ ಎಷ್ಟು ಐಟಮ್ಸ್ ತೊಗೊಂಡಿದ್ದೀರಾ? ಸೂಪರ್. ಇಲ್ಲೆಲ್ಲ ಬಾರ್ಗೇನ್ ಮಾಡೋಕ್ಕಾಗಲ್ಲ, ನಗಾಡ್ತಾರೆ. 100 ರೂಪಾಯಿ ಇರೋದನ್ನ ಈಗ ಇನ್ನೊಂದು ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ. ಅದು ಅವ್ರ ಮೊಮ್ಮಗನಿಗೆ ಯೂಸ್ ಆಗೋ ಥರ ಮೇಡಮ್ ಅವರು ಬಾರ್ಗೇನ್ ಮಾಡ್ತಾ ಇದ್ದಾರೆ. ಅದು ಲಾಸ್ಟ್ ಪೀಸ್ ಅಂತ ಅಂದ್ಬಿಟ್ಟು ನೋಡೋಣ. 30 ರೂಪಾಯಿ ಕೊಟ್ಟರೆ ತಗೊಂಡು ತಿಂದಿರ್ ಬೇಡ. 50 ರೂಪಾಯಿ ಕೊಡ್ರಿ, ಆಯ್ತು ಕೊಡ್ರಿ. ಈಗ ಅವ್ರಿಗೆ 5 ರೂಪಾಯಿ ಮ್ಯಾಟ್ರ್ ಆಗ್ತದೆ ಈ ಟಾಸ್ಕಲ್ಲಿ. ಅದಕ್ಕೋಸಲಿ ಓಕೆ, ಡನ್, ಅಕ್ಸೆಪ್ಟ್. ಅವ್ರು ನಗಾಡ್ಬಿಟ್ರು. ಓಕೆ, 135 ಈಗ ಪೇ ಮಾಡ್ತಾ ಇದ್ದೀನಿ. ಎಷ್ಟಿದೆ ಬ್ಯಾಲೆನ್ಸ್? ಲೆಕ್ಕ ಹಾಕ್ಬಿಟ್ಟು ಹೇಳ್ಬೇಕು. ಹಾಯ್ ಹೇಳ್ತೀನಿ ಕೇಳಿ. ಇದುವರೆಗೂ 375 ರೂಪಾಯಿ ಖರ್ಚಾಗಿದೆ. 125 ರೂಪಾಯಿ ಬ್ಯಾಲೆನ್ಸ್ ಇದೆ.
ರೋಡಲ್ಲೆಲ್ಲ ಮಾತಾಡ್ಸ್ತಾ ಇದ್ದಾರೆ, ಖುಷಿ ಆಗುತ್ತೆ. ಥ್ಯಾಂಕ್ ಯು. ಮತ್ತೆ ಪರ್ಸನಲ್ ಶಾಪಿಂಗ್ ಮಾಡ್ತಾ ಇದ್ದಾರೆ? ಪರ್ಸನಲ್ ಏನಿಲ್ಲ ಕಣೆ, ಹೌದಾ? ಶಾಪಿಂಗು. ಓಕೆ. 100 ಗ್ರಾಮ್ಸ್ ಕಾಫಿ ಕೊಡಿ. ನಾನು ರಾಯರಿಲ್ಲ ಅಂತ ಕೊರಗ್ತಾ ಇದ್ದೆ, ನಾನು ರಾಯರನ್ನ ತಗೊಂಡೆ. ಓ ರಾಲಿ, ಓ ಇದು ನಮ್ಮನೆಗಾ? ಮತ್ತೆ ಇನ್ನೇನು? ಓ ಅದೇ ಅನ್ಕೊಂಡೆ, ನಾನು ಕೊಡ್ಸಿದ್ದೀನಿ ಆಲ್ರೆಡಿ ನಮ್ಮ ಅತ್ತೆಗೆ ರಾಯರನ್ನ. ಇನ್ನೊಂದ್ಸಲ ಯಾಕೆ ತಗೊಂತವ್ರೆ ಅನ್ಕೊಂಡೆ. ಆಸ್ಕ್ ಸಮಯ ಮುಗೀತಾ ಇದೆ. ಬಂದೆ 5:11 ಇವಾಗ. ಎಷ್ಟು ಮೇಡಮ್? 90 ಮಾಡೋದು ಮಾಡೋದು. ಚಿಕ್ಕಮಂಗ್ಳೂರು ಅಂದರೆ ಅಮ್ಮನ ಮನೆ ಮೈಸೂರು. ಪೇ ಮಾಡು. ನಮ್ಮ ಅತ್ತೆ ಏನು ನೋಡ್ತಾನೇ ಇಲ್ಲ. ಸಮಯ ಈಗ 5:25, ಇನ್ನು 10 ನಿಮಿಷ 12 ನಿಮಿಷ ಇದೆ. 125 ರೂಪಾಯಿ ಬ್ಯಾಲೆನ್ಸ್ ಇದೆ. ಫಾಟಿನಾ ಅಯ್ಯಪ್ಪ, ನೋಡೋಣ ಏನ್ ಮಾಡ್ತಾರ, ತಗೊಂತಾರ ಬಿಡ್ತಾರ ಅಂತ ತಗೊಳ್ಳೋ. ಈಗ ಉಳಿದಿರೋದೇ 125. ಆಗಲ್ಲ ಇದು. ನಮ್ಮ ಬೇಡ, ಬೇರೆ ತಗೊಂಡಿದ್ದಾರೆ, ರಿಜೆಕ್ಟ್ ಮಾಡಿದ್ರು 40 ರೂಪೀಸ್ ಅಂತ ಅಂದ್ಬಿಟ್ಟು. ಇದೆಲ್ಲ ಜಾಸ್ತಿ ತಗೊಂಡಷ್ಟು ಕ್ವಾಲಿಟಿ ಇರುತ್ತೆ ನೋಡಿ, ಬಟ್ ಅವ್ರಿಗೆ ಅದು ಮೈಂಡಿಗೆ ಓಡ್ತಾ ಇದೆಯಲ್ಲ ಗೊತ್ತಿಲ್ಲ. ಯೂಸ್ ಕೂಡ ಆಗಬೇಕು ಅನ್ನೋದು ಮೈಂಡಲ್ಲಿದೆ. ಸೊ ಹಳೆ ತೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಜಾಸ್ತಿನೇ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ, ಆದರೆ ಗೊತ್ತಿಲ್ಲ. ಅಲ್ಲಿ ನನ್ನ ಮಗಳಿದ್ದಾಳಲ್ಲ, ಇವರು ಪ್ರೋ ಅಂದ್ರಲ್ಲಿ ಪ್ರೋ ಮ್ಯಾಕ್ಸ್ ಇದ್ದಾಳೆ ಅವಳು. ಬಟ್ ಬೆಂಗಳೂರು ಜೀವಿಗಳು, ಇಲ್ಲೇ ಹುಟ್ಟಿ ಬೆಳೆದವರು, ಇವ್ರಿಗೆಲ್ಲ ಒಂದು ಪ್ರಾಪರ್ ಫ್ಯಾಮಿಲಿಯಿಂದ. ಸೊ ಇವ್ರಿಗೆ ಇದೆಲ್ಲ ಐಡಿಯಾ ಇರುತ್ತೆ. ತಂದ್ಕೊಡಿ. 25 5 ರೂಪಾಯಿ ಜಾಸ್ತಿ. ಎಲ್ಲ ದೊಡ್ಡದೇ ಕಾಣಿಸೋದು, ಚಿಕ್ಕದ್ ಕಾಣಿಸ್ತಾ ಇಲ್ಲ. ಹಾ ಇಲ್ಲೋಡಿ ಏನೋ ಇದೆ ಅಪ್ಪ, ಕ್ಲೂನು ಕೊಡಂಗಿಲ್ಲ. ಏನು ತಗೋಬಹುದು ಎಂದು ನಾನು ಕೂಡ ಕುತೂಹಲದಿಂದ ಕಾಯುತ್ತಿದ್ದೇನೆ. ಕಾಯಿ ಎಷ್ಟು ದಿನ ಆಯ್ತು ನೋಟ್ಸ್ ತಗೊಂಡು ಈ ತರ? ಓದ್ಬೇಕಾದ್ರೆ ತಗೊಂಡಿದ್ದೆ, ಓದಿಸ್ಬೇಕಾದ್ರೆ ತಗೊಂಡಿದ್ದೆ. 65 ರೂಪಾಯಿಗಳು ಇದೆ. ಯಾಕೆ ನಮ್ಮ ಜಾಗಕ್ಕೆ ಬಂದ್ರು? ಯಾಕಪ್ಪ ಇಲ್ಲಿ ಬಂದ್ಬಿಟ್ರಿ? ಯಾಕೆ ಭಯ ಆಗೋಯ್ತಾ? ಓ ಹಾ, ಸರಿ ಸಿಗೋಣ, ಬಾಯ್. ಇಲ್ಲ ಇನ್ನು 65 ರೂಪಾಯಿಂದಿದೆ. 25 ರೂಪಾಯಿ ಖಾಲಿ. ಈಗ ನಿಮ್ಮ ಹತ್ರ 100 ರೂಪಾಯಿ ಇದೆ, ಜೊತೆಗೆ ಆ್ಯಡ್ ಆನ್. 25 ಇದು. ಮತ್ತೆ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅದಕ್ಕೆ ಪೇ ಮಾಡಕ್ ಹೋದ್ರು ಮತ್ತೆ ರೀಚಾರ್ಜ್ ಮಾಡ್ಕೊಂಡ್ರೆ, ಯಾಕಂದ್ರೆ ಈಗ ದುಡ್ಡು ಕಮ್ಮಿ ಇದೆ. ದಟ್ಸ್ ವೈ ಟಾಸ್ಕ್ 500 ರೂಪಾಯಿ ಹೆಂಗ್ ಖರ್ಚು ಮಾಡ್ತೀನಿ ನಾನು ಅಂತ. ಮನೆಯಲ್ಲಿ ಜಾಸ್ತಿ ಖರ್ಚು ಮಾಡ್ತೀನಲ್ಲ, ಅದಕ್ಕೆ ಟಾಸ್ಕ್ ಕೊಟ್ಟವ್ರೆ. 500 ರೂಪಾಯಿ ನೀನು ಹೆಂಗ್ ಖರ್ಚು ಮಾಡಿ ಎಷ್ಟು ಸಾಮಾನು ತತ್ತೀಯ ನೋಡ್ತೀನಿ ಅಂತ ಗಿಫ್ಟ್ ಕೊಡ್ತಾರಂತೆ. 200 ರೂಪಾಯಿ ನಾನು ಹೇಳಿಲ್ಲ, ಅವರೇ 200 ರೂಪಾಯಿ ಹಾಕೊಂಡ್ಬಿಟ್ಟು. 200 ರೂಪಾಯಿಂದ ಡ್ರೆಸ್ ಬರಲ್ವಲ್ಲ, ಅದಕ್ಕೆ. ಈಗ ಇರೋದು 55 ರೂಪಾಯಿ. ಬಾಯ್ ಸಿ ಯು. ಎಷ್ಟಾಯ್ತಮ್ಮ? 50. 5 ರೂಪಾಯಿ ಬ್ಯಾಲೆನ್ಸ್ ಇದೆ. ಇಲ್ಲಿ ಟೋಟಲ್ 50 ರೂಪಾಯಿಗೆ ತಗೊಂಡಿದ್ದಾರೆ. ಕೊಡಪ್ಪ 5 ರೂಪಾಯಿಗೆ. ಓಕೆ, ಈ 5 ರೂಪಾಯಿನೂ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅವ್ರೇನು 60 ಅಂತವ್ರೆ, ನೀವು ಹೇಳಿ. ಇವ್ರದ್ದು ಕೋಟ ಮುಗೀತು. ಇಲ್ಲಮ್ಮ ತೋರಿಸಿ ನಿಮ್ಮ ಹ್ಯಾಪಿ ಫೇಸ್. ಎಷ್ಟೊಂದು ತಗೊಂಡಿದ್ದೀನಿ ನಾನು, ಫಸ್ಟ್ ಟೈಮ್ ಅಂತ. ಆಯ್ತಾ ಆಂಟಿ ಕಾಫಿ? ಹಾಕಿ. ಇನ್ನು 5 ರೂಪಾಯಿಗೆ ಬೇರೆ ಹೂ ಹಾಕ್ಲಾ? ಜಾಸ್ತಿ ಮುಗಿಸ್ಬೇಕು ನಾನು ಅದಕ್ಕೆ. ಇನ್ನೊಂದು 5 ರೂಪಾಯಿಗೆ ಏನಾದರೂ ಕೊಟ್ಬಿಡಿ ಹೂವ. ಹಾ, ಟಾಸ್ಕ್ ಮುಗ್ದಿದೆ. ಹೇಗೆ ಅನ್ನಿಸ್ತಾ ಇದೆ? ನಿಮ್ಮಮ್ಮ ಜಾಸ್ತಿ ಮಾಡಿರ್ತಾರೆ, ಯಾಕಂದ್ರೆ ಅವ್ರು ಬ್ಯಾಂಗ್ಳೂರ್ನವರು, ನಾನು ಮೈಸೂರವಳು. ಇಲ್ಲ ಅದು ಬಿಟ್ಟು ಇವಾಗ ನಿಮ್ಗೆ ಏನ್ ಅನಿಸ್ತಿದೆ? ನನಗೆ ಖುಷಿ ಅನಿಸ್ತಾ ಇದೆ. 500 ರೂಪಾಯಿಗೆ ಇಷ್ಟೆಲ್ಲ ಪರ್ಚೇಸ್ ಮಾಡ್ಬೋದಲ್ಲ ಅಂತ. ಅತ್ತೆ ಬೆಂಗಳೂರಿನವ್ರು, ಅವ್ರಿಗೆಲ್ಲ ಗೊತ್ತಿರುತ್ತೆ. ನಾನು ಮೈಸೂರವಳು, ಈಗ ಬಂದಿರೋದು ಮಗನ ಮನೆಗೆ ಕೊಟ್ಟಿದ್ದೀರ. ಅದಕ್ಕೆ ಯಾರು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಟಾಸ್ಕು. ನೋಡೋಣ, ಬರೋದಾ ಆಂಟಿ? ಹಲೋ, ಹಾಯ್. ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿ ಬಾಯ್. ಏನಾರ ತಿಂತೀರಾ? ಬೇಡ. ಸ್ವೀಟ್ ಕಾರ್ನ್ ತಿಂತೀರಾ? ಎಸ್ ಅಮ್ಮ ಇಲ್ಲೇ ಇರಿ, ಹುಷಾರಾಗಿ. ಚಾಟ್ ಮಸಾಲ 40 ರೂಪೀಸ್ ಮೀಡಿಯಮ್ಮು, 30 ರೂಪೀಸ್ ಸ್ಮಾಲ್. ಬಿಸಿ ಹಾಗೂ ಕ್ರೌಡ್ ಇರುತ್ತೆ ಸರ್? ಇಲ್ಲ ಮಳೆ ಗಿಳೆ ಬಂದಾಗ ಜಾಸ್ತಿ ಆ ಥರ? ಅವಾಗ ರೆಡಿ ಅವ್ರು ಬರೋಷ್ಟೊತ್ತಿಗೆ ಅಮ್ಮಂಗೆ ಪಾಪ ಸುಸ್ತಾಗಿರುತ್ತೆ. ಓಹ್, ಇಲ್ಲೇ ಸಿಕ್ಕಿದ್ರಿ. ಏನು ಮೇಡಮ್?
ಆಯ್ತಾ ನಿಮ್ದು ಟಾಸ್ಕು ಕಂಪ್ಯೂಟರ್ ಫುಲ್ ಆಟಿಟ್ಯೂಡು. ಈಗ ಅದು ಯಾರು ವಿನ್ ಆಗ್ತಾರೆ ಅದ್ರ ವಿನ್ ಆದ್ಮೇಲೆ ಆಟಿಟ್ಯೂಡ್ ಇರ್ಬೇಕು, ಈಗಲ್ಲ. ಕೊಡಿ 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 ಕೊಡಿ. ಅಲ್ಲಿದ್ದಾರೆ. ಹಾಯ್ ಲೇಡಿ. ಹಾಯ್. ನಾನು ಹೇಳಿದ ಸಮಯಕ್ಕೆ ಇನ್ನು 1 ನಿಮಿಷ ಬ್ಯಾಲೆನ್ಸ್ ಇದೆ. ಆಲ್ರೆಡಿ ಸೇರ್ ಆಯಿತು, ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ. ಓಕೆ, ಯಾಕಂದ್ರೆ ಆರಾಮಾಗಿ ಹೋಗ್ಬೇಕಲ್ಲ ಇವ್ರಿಗೆ ಏನಾದ್ರು. ಎಸ್, ಓಕೆ, ಇದು ಮೊದಲನೇದು ರಾಧಿಕಮ್ಮ ಅವ್ರದ್ದು. 3 ಕರ್ಚೀಫ್ ಅಂದ್ರೆ 1 ಐಟಮ್. 3 ಸೇರಿ ಒಂದೇ ಪ್ರಾಡಕ್ಟ್ ಇದು. ಹೌದಾ? 1 ಐಟಮ್ಮು, 2ನೇ ಐಟಮ್ಮು, ಇದು 3ನೇ ಐಟಮ್ಮು, 4, 5 ಟಿಪಿನ್ 8. ಇದು ಕಾಸ್ಟ್ಲಿ ಐಟಮ್ ತಗೊಂಡ್ಬಿಟ್ಟಿದ್ದಾರೆ ಒಟ್ಟಿಗೆ. ಮೋಸ್ಟ್ಲಿ ಲಾಸ್ಟ್ ಅಷ್ಟಲ್ಲಿ ಸಾಕಾಗ್ಬಿಡ್ತು. ಹೌದು, ಯಾರಿಗೂ ವಿನ್ ಆಗ್ಲೇಬೇಕು ಅಂತಿಲ್ಲ. ಹೋಟೆಲ್ ಪ್ರಭಾವತಿ ಅವರದ್ದು. ಪ್ರಭಾವತಿ ಅವ್ರಿಗೂ ಏನೇನ್ ಬೇಕೋ ಯೂಸ್ಫುಲ್ ಅದನ್ನೇ ತಗೊಂಡಿದ್ದಾರೆ. ಮೊದಲನೇದು ರಂಗೋಲಿ ತಗೊಂಡಿದ್ದಾರೆ, 1 ಐಟಮ್. 2 ಕಡುಬು ಮಾಡೋದು, 3 ಇದು ಟ್ಯಾಪ್ ಸಿಕ್ತಾರಲ್ಲ ಅದು, 3, 4 ಫೈನ್ ಬಾಕ್ಸ್, 5 ಹುಡ್ದಾರ, 5, 6, 7, 8, 9, 12, 13, ಅರ್ಶಿನ ಬೇರೆ ಕುಂಕುಮ ಬೇರೆ. 25 ಜೊತೆಗೆ 4. ನಾನು ಎಷ್ಟು ಇಂಟ್ ಕೊಟ್ಟೆ ಗೊತ್ತಾ ಅಮ್ಮಂಗೆ. ಅಮ್ಮ ಅಮ್ಮ ಅಲ್ಲಿ ರೈಟ್ ನೋಡಿ 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 ಅಂತ. 1, 2, 3, 4 ಜೊತೆ ಬಟ್ಟೆ ತಗೊಂಡಿದ್ದಾರೆ. 24, 25 ಅಲ್ವಾ? 10 ಐಟಮ್ಸ್ ಅಂದ್ರೆ ಜಾಸ್ತಿ. ಹೌದು. ಎಕ್ಸ್ಪೀರಿಯನ್ಸ್ ಅಲ್ಲಿ ಮುಖ ತೋರಿಸಿ. ನಮ್ಮ ಅತ್ತೆ ಜಾಸ್ತಿ ಹೊರಗಡೆ ಹೋಗಲ್ಲ, ಸೊ ಅವರೇ ಶಾಪಿಂಗ್ ಮಾಡೋದು ಮನೆಗೆ. ಬಟ್ ಸ್ಟಿಲ್ ಈ ತರ ಎಲ್ಲ ಶಾಪಿಂಗ್ ಮಾಡಲ್ಲ. ಅಯ್ಯಪ್ಪ, ಕೈ ಕಟ್ಟು ಒಟ್ಟು ಎಲ್ಲ ಮಾತು ಕೇಳ್ತಾವ ನೀವು. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಥಿಂಕ್ ಈ ಗೇಮ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಎಲ್ಲರೂ ಅವರು ಫೋನಲ್ಲಿ ಬ್ಯುಸಿ ಇದ್ದಾರೆ. ಎಸ್, ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಎಸ್, ಅಫ್ಕೋರ್ಸ್. ಹಾಗಿದ್ರೆ ನಿಮ್ಮ ಬಿಗ್ ಟೀ ತಗೊಂಡಿರೋದು ಯೂಸ್ಫುಲ್ ಅಲ್ಲ ಅಂತ ಹೇಳ್ತಿದ್ದೀರಾ? ಹಾಂ, ಓಕೆ. ಸರಿ, ಆಗಿದ್ರೆ ಗುಡ್ ನೈಟ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆಗಿದ್ರೆ ಬಾಯ್.